ಇದು ಸುಮಾರು ವರ್ಷಗಳಿಂದ ನಮ್ಮ ಮಧ್ಯೆ ಇರುವಂತ ದ್ವೇಷ, ಹಾಗೆ ಇದು ಇದು ರಹಸ್ಯ. ಹೇಗಾದ್ರೂ ಮಾಡಿ ನನ್ನ ಮನೆಯನ್ನ ನಾಶ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ. ಹಾಗಾಗ್ಬಾರ್ದು. ಅವಳಾಗ್ಲಿ ಅವಳ ಕಡೆಯವರಾಗ್ಲಿ ನನ್ನ ಮನೆಗೆ ಬರಬಾರ್ದು. ಅತ್ತೆ, ಅವಳು ಯಾರು, ಅವಳ ಕಡೆಯವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ವಲ್ಲ, ಮತ್ತೆ ಅವಳನ್ನ ಹೇಗೆ ಕಂಡುಹಿಡಿಯೋದಕ್ಕಾಗತ್ತೆ? ಅದಿರ್ಲಿ, ಫಸ್ಟ್ ಆಫ್ ಆಲ್ ಅವಳು ಯಾರು ಅಂತಾನೆ ಗೊತ್ತಿಲ್ಲ, ಅಂಥದ್ರಲ್ಲಿ ಅವಳು ಯಾಕೆ ಈ ಮದುವೆನ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ? ಹೇಳಿದ್ನಲ್ಲ, ಎಷ್ಟೋ ವರ್ಷಗಳಿಂದ ಇದು ನಮ್ಮ ಮಧ್ಯೆ ಇರುವಂತ ಒಂದು ದ್ವೇಷ, ರಹಸ್ಯ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗೌತಮಿ, ನೀನು ಅಷ್ಟೆ, ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ಇದನ್ನೆಲ್ಲ ಮಾತಾಡ್ಬೇಡ. ಗೌತಮಿ, ಅಂಕಿತಾ ತುಂಬಾ ಹೆದರಿದಾಳೆ. ನೀನು ಅವಳ ಜೊತೆಗೆ ಇರು. ಯಾಕೆಂದ್ರೆ ನೀನು ನನ್ನ ಹಾಗೆ ಈ ಮನೆಯವ್ರ ಬಗ್ಗೆ ತುಂಬಾ ಕನ್ಸನ್ನು ತೋರಿಸ್ತಾ ಇದೆಯಾ. ಆಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಅದಕ್ಕೆ ನೀನು ಅವಳ ಜೊತೆಗೆ ಇರು. ಅವಳನ್ನ ಮನೆಯಿಂದ ಆಚೆ ಎಲ್ಲೂ ಕಳಿಸ್ಬೇಡ. ಇನ್ ಕೇಸ್ ಅವಳು ಏನಾದ್ರೂ ಹೋಗ್ಬೇಕು ಅಂದ್ರೆ ನೀನು ಅವಳ ಜೊತೆಗೆ ಹೋಗು. ಈ ಮದುವೆ ಆಗೋವರೆಗೂ ಅವಳಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಆ ಜವಾಬ್ದಾರಿ ನಿಂತು ಗೌತಮಿ. ಸರಿ ಅತ್ತೆ, ನೀವೇನು ಟೆನ್ಷನ್ ಆಗ್ಬೇಡಿ, ನಾನಿದ್ದೀನಲ್ಲ, ಐಲ್ ಮ್ಯಾನೇಜ್. ಕಳ್ಳನ್ನೇ ಖಜಾನೆ ಕಾಯೋಕ್ ಬಿಡೋದು ಅಂದ್ರೆ ಇದೇ ಅನ್ಸುತ್ತೆ. ರಮಾದೇವಿ, ನಿನ್ನ ಮನೆನ ಕಾಯೋಕಾಗ್ಲಿ ಕಾಳಜಿ ಮಾಡೋಕಾಗ್ಲಿ ನಾನಿಲ್ಲಿರೋದಲ್ಲ, ನಿನ್ನ ಸರ್ವನಾಶನೇ ನನ್ನ ಉದ್ದೇಶ.